ಹಾಯ್ ಮೈ ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಈಗಾಗಲೇ ಎಲ್ಲರೂ ಗೊತ್ತಾಗಿದೆ ಕೌನ್ಸ್ಲಿಂಗ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಂತ. ಆ್ಯಂಡ್ 1 hour ಬಿಫೋರ್ ನಾನು ಈಗ ಜಸ್ಟ್ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಬ್ರಾಂಚ್ ವರ್ಸಸ್ ಕಾಲೇಜ್ ತುಂಬ ಜನ ಕೇಳಿದ್ರಿ ಈ ವಿಡಿಯೋ ಬೇಕಂತ. ಸೊ ಐ ಹ್ಯಾವ್ ಅಪ್ಲೋಡೆಡ್ ಇಟ್. ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಈಗ ನಮ್ಮ ಚಾನಲಲ್ಲಿ ಅದು ಕಾಣದೇ ಇರ್ಬೋದು, ಬಟ್ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಹೋಪ್ ಇಟ್ ಹೆಲ್ಪ್ಸ್ ಎವ್ರಿ ಒನ್. ಸೊ ದಿಸ್ ಈಸ್ ಮೈ ವೆರಿಫಿಕೇಷನ್ ಸ್ಲಿಪ್. ಈಗ ವೆರಿಫಿಕೇಷನ್ ಸ್ಲಿಪ್ ಯಾವ ರೀತಿ ಬರುತ್ತೆ ಅಂತ ನೀವು ಕೇಳ್ತಿರ್ತೀರಾ. ಐ ವಿಲ್ ಶೋ ಇಟ್. ದಿಸ್ ಈಸ್ ಮೈ ವೆರಿಫಿಕೇಷನ್ ಸ್ಲಿಪ್. ಇಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇಲ್ಲಿದೆ, ನಾನು ಅದನ್ನು ರಿಮೂವ್ ಮಾಡಿದ್ದೀನಿ. ದ್ಯಾಟ್ ಈಸ್ ಒನ್ ಆಫ್ ದ ಕೋಡ್. ಓಕೆ, ಒಂದು ಕೋಡ್ ಕೊಡ್ತಾರೆ ಇಲ್ಲಿ, ಅದನ್ನು ನೀವು ಸೇಫಾಗಿ ಇಟ್ಕೋಬೇಕು. ಓಕೆ, ಆ್ಯಂಡ್ ಹಿಯರ್ ಲಾಗಿನ್ ಪೋರ್ಟಲ್ಗೆ ಇಲ್ಲೊಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ. ಇಟ್ ವಿಲ್ ಬಿ ಆಲ್ಸೋ ಹೆಲ್ಪ್ಫುಲ್. ಆ್ಯಂಡ್ ಆಲ್ಸೋ ಕ್ಯಾಂಡಿಡೇಟ್ ಡೀಟೇಲ್ಸ್. ಹಿಯರ್ ಯು ಕ್ಯಾನ್ ಸಿ ರಿಜಿಸ್ಟರ್ ನಂಬರ್, ಎಕ್ಸಾಮ್ CET ನಂಬರ್, ನೇಮ್, ಫಾದರ್ ನೇಮ್, ಮದರ್ ನೇಮ್, ಇವೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಓಕೆ, ಎಲಿಜಿಬಿಲಿಟಿ ಕ್ಲಾಸ್ ನಂದು ಕ್ಲಾಸ್ ಎಲ್ಲಿ ಇತ್ತು. ಆ್ಯಂಡ್ ಆಲ್ಸೋ ಕಾಸ್ಟ್ ನೇಮ್. ಇಲ್ಲಿ ನಿಮ್ಮದು ಇನ್ಕಮ್, ಮನೆಯಲ್ಲಿ ಇನ್ಕಮ್ ಏನಿರುತ್ತೆ, ಹಾಗೆ ನೀವು ರಿಜಿಸ್ಟರ್ ಮಾಡಿರೋಂಥ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಕೊಟ್ಟಿರ್ತಾರೆ. ಇನ್ಕಮಲ್ಲಿ SNQ ಅಲ್ಲಿ ನಿಮಗೆ ಅಪ್ಲೈ ಆಗುತ್ತೆ ಅಲ್ವಾ ಅಂತ ಕೊಟ್ಟಿರ್ತಾರೆ. ಈಗ ತುಂಬ ಜನ ಕೇಳಿದ್ರಿ ನನಗೆ ಅಪ್ಲೈ ಆಗ್ತಿತ್ತೊಕ್ಕ, ಬಟ್ ನಾನು ಅದನ್ನು ಅಪ್ಲೈ ಮಾಡಿಲ್ಲ, ಏನಾದರೂ ಚಾನ್ಸಸ್ ಕೊಡ್ತಾರಂತ. ಪ್ರೀವಿಯಸ್ ಇಯರ್ ಏನು ಮಾಡಿದರು, ಯಾರ್ಯಾರಿಗೆ ಅಪ್ಲೈ ಆಗ್ತಿತ್ತು ಬಟ್ ಆಲ್ಸೋ ಅವರ ಏನು ಇನ್ಕಮ್ ಸರ್ಟಿಫಿಕೇಟ್ ಪ್ರಾಪರಾಗಿ ಹಾಕಿರಲಿಲ್ಲ, ಅವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ರು. ಬಟ್ ಈ ಸತಿ ನೋಡೋಣ, ನಾಳೆ ರಿಲೀಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಓಕೆ, ಆ್ಯಂಡ್ ಕನ್ನಡ ಇದ್ಯಾವುದೂ ನನಗೆ ಅಪ್ಲೈ ಆಗ್ತಿರಲಿಲ್ಲ. ಓಕೆ, ಆ್ಯಂಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ರಿಸರ್ವೇಷನ್ ಕ್ಲೇಮ್ಸ್ ಹ್ಯಾವ್ ಬಿನ್ ಶೋನ್ ಆಸ್ ಮೆನ್ಷನ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ಪ್ಲೀಸ್ ನೋಟ್ ದಟ್ ರಿಸರ್ವೇಷನ್ ಕ್ಲೇಮ್ ಶೋನ್ ಇನ್ ದಿಸ್ ವೆರಿಫಿಕೇಷನ್ ಸ್ಲಿಪ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಆನ್ಲೈನ್ ಸೀಟ್ ಅಲಾಟ್ಮೆಂಟ್. ಸೀಟ್ಸ್ ವಿಲ್ ಬಿ ಅಲಾಟೆಡ್ ಬೇಸ್ಡ್ ಆನ್ ದಿಸ್ ರಿಸರ್ವೇಷನ್, ಹೆನ್ಸ್ ಕಂಪಲ್ಸರಿಲಿ ವೆರಿಫೈ ದ ರಿಸರ್ವೇಷನ್ ಡೀಟೇಲ್ಸ್ ಆಲ್ ಕ್ಲೇಮ್. ಎಲ್ಲ ವೆರಿಫೈ ಆಗಿ ಬಂದಿರುತ್ತೆ. ಈಗ ಅದಕ್ಕೆ ಕರೆಕ್ಟ್ ಇದೆ ಅಲ್ಲ ಅಂದು ನೀವು ಇನ್ನೊಮ್ಮೆ ವೆರಿಫೈ ಮಾಡ್ಕೋಬೇಕಾಗತ್ತೆ. ಓಕೆ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅವರು ಪೋರ್ಟಲ್ನಲ್ಲಿ ಲಿಂಕ್ ಬಿಡ್ತಾರೆ. ಯು ಕ್ಯಾನ್ ಅಪೀಲ್ ಟು ದೆಮ್. ಇಫ್ ದೇರ್ ಈಸ್ ಎನಿ ಡಿಸ್ಕ್ರಿಪೆನ್ಸಿ ಇನ್ ದ ವೆರಿಫಿಕೇಷನ್ ಸ್ಲಿಪ್, ಕಾಂಟ್ಯಾಕ್ಟ್ KA ಬೈ ಬುಕ್ಕಿಂಗ್ ದ ಸ್ಲಾಟ್ ಫಾರ್ ಚೆಕಿಂಗ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಇದು ಲಾಸ್ಟ್ ಇಯರ್ ಹೇಳಿದ್ರು, ಈ ಸತಿನೂ ಕೂಡ ಇದೇ ರೀತಿ ಏನಾದರೂ ಕೊಡ್ತಾರೆ. ನಾಳೆ ನೋಡೋಣ, ನಾಳೆ ಇನ್ನೊಂದು ಕ್ಯಾಂಡಿಡೇಟ್ ಸಿಕ್ತಂದರೆ ಲೈವ್ ಅದನ್ನು ತೊಗೊಂಬರ್ತೀನಿ. Candidate himself or herself will be responsible for the details provided or not bringing it to the notice to KA. ಓಕೆ, ಕ್ಯಾಂಡಿಡೇಟ್ಗೆ ಅದು ಹೊಣೆ ಅಂತ ಹೇಳ್ತಾರೆ. ಆ್ಯಂಡ್ ಹಿಯರ್ ಇಲ್ಲಿ ನಿಮಗೆ ಸೆಕೆಂಡ್ PUC ನಿಮ್ದು ಏನು ಆಪ್ಟೆನ್ ಮಾರ್ಕ್ಸ್ ಇದೆ ಇಲ್ಲಿ ಕೊಡ್ತಾರೆ. ಐ ವಾಸ್ ಆಲ್ಸೋ PCMB ಸ್ಟೂಡೆಂಟ್ ಇಟ್ ಸೆಲ್ಫ್, PCMB. ಆ್ಯಂಡ್ ಆಲ್ಸೋ ಹಿಯರ್ ದ ರ್ಯಾಂಕ್ ಆ್ಯಂಡ್ ದಿಸ್ ಕೋರ್ಸ್ ವಿಲ್ ಬಿ ದೇರ್. ರೈಟ್, ಗೊತ್ತಾಯ್ತಾ? ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತು ಇನ್ನೂ ಕೂಡ ಬ್ರಾಂಚ್ ವರ್ಸಸ್ ಕಾಲೇಜ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋನ ಮಾಡಿದ್ದೆ, ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ದಿಸ್ ವಾಸ್ ದ ಅಪ್ಡೇಟ್ ಆಫ್ ಟುಡೇ. ಲೈವ್ ನಿಮ್ಮದು ಹೀಗೆ ಕಾಣುತ್ತೆ. ರೈಟ್, ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.